ಒಂದು ದಿನ ಮಾರ್ನಿಂಗ್ ಅರಳಿ ಸಂಜೆ ಮುಂದೆ ಬಾಡುವಂಥ ಹೂವು ಅಷ್ಟು ಚೆನ್ನಾಗಿ ನಗ್ತಿರ್ಬೇಕಾದ್ರೆ ಇನ್ನು ನಮ್ಮ ಜೀವನದೊಳಗೆ ನಾವು ನಗ್ತಾ ಇರಬೇಕಲ್ಲ. ಸೊ ಒಂದಲ್ಲ ಒಂದು ದಿನ ಹೋಗರೆ ಎಂದೇ ಆದ್ರೂ ಬಟ್ ನಗ್ತಾ ಇದ್ದರೆ ಎಲ್ರಿಗೂ ಒಳ್ಳೆಯದು. ಸೊ ಹಂಗಾಗಿ ಎಲ್ಲರನ್ನೂ ನಗಿಸ್ತಾ ಇರಬೇಕು, ನಗ್ತಾ ಇರಬೇಕು. ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮೂರೊಳಗೆ ನಮ್ಮ ಹಸ್ಬೆಂಡ್ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನಮ್ಮ ಹಸ್ಬೆಂಡ್ ಫ್ರೆಂಡ್ ತಮ್ಮಂದು. ಸೊ ಅಟೆಂಡ್ ಆಗಿದ್ವಿ ಹೋಗಿ, ಅಲ್ಲೇ ಮನೆ ಬಾಜುನೇ. ಹಂಗಾಗಿ ಸಿಂಪಲ್ಲಾಗಿ ಚಂಪುಗೂ ಡೈಲಿ ಯೂಸಿನ ಫ್ರಾಕ್ ಹಾಕಿದ್ನಿ, ಅವಳಿಗೂ ಡೈಲಿ ಯೂಸಿನ ಫ್ರಾಕ್ ಹಾಕಿದ್ನಿ, ಬಟ್ ಸೇಮ್ ಹಾಕಿರಲಿಲ್ಲ. ಮನೆಗೆ ಬಂದ್ವಿ. ಬಂದಮೇಲೆ ಒಂದು ನಮ್ಮಮ್ಮ ಇದನ್ನು ತೊಗೊಂಡು ಬಂದಿದ್ರು, ಪೇರು ಹಣ್ಣು ದೊಡ್ಡದು. ಅದನ್ನು ಹೆಚ್ಚಿಕೊಟ್ಟಿದ್ದೆ. ಎಲ್ಲರೂ ಅದನ್ನೇ ತಿನ್ನತ್ತಿದ್ವಿ ಕೇರ ಮಾಡ್ಕೋತಾ. ಅಂದರೆ ಒಂದು ಮಧ್ಯಾಹ್ನ 11 ಗಂಟೆ ಹಿಂಗಾಗಿತ್ತು ಟೈಮ್. ಆ ಟೈಮ್ ಒಳಗೆ ಸೊ ಎಲ್ಲರ ಕೈಯಲ್ಲೂ ಪೇರು ಹಣ್ಣು ದೊಡ್ಡದಂದರೆ ದೊಡ್ಡ ತೊಗೊಂಡು ಬಂದಿದ್ರು. ಯಾವ ಥರ ಇತ್ತು ಅಂತ ತೋರಿಸ್ತೀನಿ. ನಾನು ಸೈಡಲ್ಲಿ ನೋಡ್ತಿರ್ಬೇಕು ಎಷ್ಟು ದೊಡ್ಡದೈತಿ ಅಂತ. ಸೊ ತಿಂದು ಎಂಜಾಯ್ ಮಾಡ್ತಿದ್ವಿ. ಹಂಗೆ ನಮ್ಮ ಗುಂಡನೂ ಆಟ ಆಡತ್ತಿದ್ನ. ಮುಂದಕ್ಕೆ ಹೊಂಟಾನ, ಬಟ್ ಅವನು ಇನ್ನೂ ಎದ್ದು ಹೋಗ್ತಿಲ್ಲ. ಬಟ್ ಚಂಪು ಮುಂದಕ್ಕೆ ಹೊಂಟಾಳ. ಇವತ್ತು ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಬರ್ರಿ. ಮನೆ ನಾನು ರೆಸಿಪಿನ ಹಾಕಿಲ್ಲ, ಹಾಗಾಗಿ ಇವತ್ತು ಗೆಣಸು ಸಿಂಪಲಾಗಿ ಒಂದು ಗೆಣಸು ತೊಗೊಂಡಿನಿ. ನೀಟಾಗಿ ತೊಳ್ಕೊಂಬರ್ಬೇಕು ಇದನ್ನು. ಸೊ ತೊಳ್ಕೊಂಡು ಬಂದೀನಿ ನಾನು. ಹಂಗೆ ಒಂದೆರಡು ಖಜೂರನ್ನ ತೊಗೊಂಡಿನಿ, ನೆನೆ ಇಟ್ಟಿದ್ನಿ ಇದನ್ನು. ಸೊ ಇವೆರಡೂ ಸಿಪ್ಪಿ ಸುಲ್ಕೊಂಬರಂಬರ್ರಿ. ಈ ಗೆಣಸು ಕೊಡೋದ್ರಿಂದ ಬೇಬಿಗೆ 6 ತಿಂಗಳು ಪಾಪು ಐತಿ ಕೊಡ್ಬೋದಾ, 7 ತಿಂಗಳು ಪಾಪು ಐತಿ ಕೊಡ್ಬೋದಾ, 10 ತಿಂಗಳೈತಿ ಅಂತ ಕೊಡ್ಬೋದು. ಆದರೆ 6 ತಿಂಗಳು ಪಾಪು ಇದ್ದಾಗ ಸ್ವಲ್ಪ ಅದರದ್ದು ಯಾವ ಥರ ಕೊಡಬೇಕು, ಜಾಸ್ತಿ ಗಟ್ಟಿ ಕೊಡಬಾರ್ದು, ಸ್ವಲ್ಪ ಎದೆ ಹಾಲನ್ನ ಮಿಕ್ಸ್ ಮಾಡಿ ಕೊಡಬೇಕು. 7 ತಿಂಗಳು ಪಾಪು ಐತಿ ಅಂದಾಗೂ ಕೂಡ ಸ್ವಲ್ಪ ಎದೆ ಹಾಲು ಅಥವಾ ನೀರನ್ನು ಏನೋ ಮಿಕ್ಸ್ ಮಾಡಿ ಕೊಡ್ರಿ. ಸೊ ಇದ್ರೊಳಗೆ ಏನು ಅಂತಂದ್ರೆ ಮೇನು ಗೆಣಸು ಕೊಡೋದ್ರಿಂದ ಮಕ್ಕಳಿಗೆ ಡೆವಲಪ್ಮೆಂಟ್, ಬೇಬಿದು ಬ್ರೈನ್ ಡೆವಲಪ್ಮೆಂಟ್ ಆಯಿತು, ಹೆಲ್ತ್ ಚಲೋ ಇರುತ್ತೆ. ವಿಟಮಿನ್ ಎ ಇರುತ್ತೆ ಇದ್ರೊಳಗೆ, ಮತ್ತು ಫೈಬರ್ ಕಂಟೆಂಟ್ ಇರುತ್ತೆ, ಕ್ಯಾಲೋರೀಸು ಜಾಸ್ತಿ ಇರುತ್ತೆ. ಹಾಗಾಗಿ ವೇಟ್ ಗೇನಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ನಾನು ಸಿಪ್ಪಿ ಸುಲ್ಕೊಂಡು ಆ ಸೈಡ್ ಈ ಸೈಡ್ ಸ್ವಲ್ಪ ಕಟ್ ಮಾಡಿಕೊಂಡು ಉದ್ದುದ್ದಾಗ ಕಟ್ ಮಾಡ್ಕೊಳತ್ತೀನಿ. ಗೆಣಸು ಹೆಂಗಿದ್ರೂ ಬೇಗ ಕುದಿತೈತಿ. ಹಿಂಗೂ ಮಾಡ್ಕೋಬೋದು. ಈಗ ಇದು ಇರುತ್ತಲ್ಲ ಕೊಬ್ಬರಿ ಹೆಚ್ಚುಮಣಿ, ಆ ಕೊಬ್ಬರಿ ಹೆಚ್ಚುಮಣಿಲಿ ಹೆಚ್ಕೊಂಡು ಸಣ್ಣಗೆ ಅದನ್ನು ಹಾಕೋಬೋದು. ನಾನು ಎರಡೂ ರೀತಿಯೂ ಕೊಡ್ತೀನಿ. ಇದನ್ನು ಫಸ್ಟ್ ಟೈಮ್ ಕೊಡೋರು ಸ್ವಲ್ಪನೇ ಕೊಡ್ರಿ, ಜಾಸ್ತಿ ಕೊಡೋಕೆ ಹೋಗ್ಬೇಡ್ರಿ. ಮತ್ತು ಜಾಸ್ತಿ ಅಳಕ ಕೊಡ್ರಿ ಪಾಪುಗೆ, 6 ತಿಂಗಳು 7 ತಿಂಗಳು ಪಾಪುಗೆ. ನಾನು ಈ ಥರ ಕಟ್ ಮಾಡ್ಕೊಂಡೀನಿ. ಬೇಗ ಕುದಿತಾವೆ ಇವು. ಸೇಮ್ ನಾನು ಆ್ಯಪಲ್ ಪ್ಯೂರಿ ಅದೆಲ್ಲ ಹೆಂಗೆ ಮಾಡ್ತೀನಲ್ಲ ಪ್ರೆಷರ್ ಕುಕ್ಕರ್ನಾಗ ಹಾಕಿ ಇದನ್ನೂ ಹಂಗೆ ಮಾಡೋದು. ಇದಕ್ಕೆ ನಾನೇನು ಶುಗರ್ ಏನೂ ಆ್ಯಡ್ ಮಾಡತ್ತಿಲ್ಲ, ಬೆಲ್ಲ ಕೂಡ ಹಾಕತ್ತಿಲ್ಲ. ಒಂದು 5-6 ಪೀಸ್ ಈ ಥರ ಹಾಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡೀನಿ. ಹಂಗೆ ಖಜೂರ ಇದ್ದವಲ್ಲ, ಸೊ ಅದ್ರ ಸಿಪ್ಪಿನೂ ತೆಗೆದು ಬೀಜ ಅದನ್ನೆಲ್ಲ ತೆಗೆದು ಹಾಕ್ಕೊಳ್ಳೋಣ. ಇದಕ್ಕೆ ನೀವು ಬಾದಾಮಿ ಗೋಡಂಬಿನೂ ಸೇರಿಸ್ಕೋಬೋದು, ಅದರಲ್ಲೇನಿಲ್ಲ. ನಾನು ಮಾರ್ನಿಂಗ್ ಅದರಷ್ಟೇ ಕೊಟ್ಟಿರ್ತೀನಿ, ಮಧ್ಯಾಹ್ನ ಆದ್ರೆ ಕೊಡಲ್ಲ ಗೋಡಂಬಿ ಬಾದಾಮಿನ. ಸೊ ಒಂದು ಕುಕ್ಕರ್ ಒಳಗೆ ನೀರು ಹಾಕ್ಕೊಂಡು ಇದನ್ನು ಮಿಡಲ್ ಇಡೋದು. ಇದ್ರೊಳಗೆ ನೀರು ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಲಿಡ್ ಕ್ಲೋಸ್ ಮಾಡಿಬಿಡ್ರಿ. ಒಂದು 8-9 ಸೀಟಿ ಹೊಡಿಸ್ರಿ. ಸೊ ಓಪನ್ ಮಾಡೋಂಬರ್ರಿ. ಸೊ ನೋಡ್ತಿರ್ಬೇಕು ನೀವು, ಪ್ರೆಸ್ ಮಾಡಿದರೆ ಅದು ಖಜೂರದ್ದು ಕೆಂಪಗೆ ಹಂಗೆ ಉಳ್ದೈತಿ. ಪ್ರೆಸ್ ಮಾಡಿದ್ರೆ ಅಷ್ಟು ತಾನೇ ಇದು ಆಗತ್ತೈತಿ. ಇದಕ್ಕೆ ನಾನು ಎದೆ ಹಾಲನ್ನ ತೊಗೊಳ್ತೀನಿ. ನನ್ನ ಮಕ್ಕಳು ಇವಾಗ 7.5 ತಿಂಗಳಲ್ಲ, ಹಂಗಾಗಿ ಇನ್ನೂ ನಾನು ಅಷ್ಟು ಗಟ್ಟಿ ಕೊಟ್ಟಿಲ್ಲ. ಒಂಚೂರು ಎದೆಯೆಲ್ಲ ಮಿಕ್ಸ್ ಮಾಡಿ ಕರೆಕ್ಟ್ ಆ ಕನ್ಸಿಸ್ಟೆನ್ಸಿ ಬರುತ್ತದು. ಇಲ್ಲ ಅಂದರೆ ನೀವು ನೀರನ್ನೂ ಹಾಕ್ಕೋಬೋದು. ಆಕಳದ ಹಾಲನ್ನ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಡೈರೆಕ್ಟಾಗಿ ಈ ಥರ ಊಟದೊಳಗೆ ಹಾಕಿ ಕೊಡಿದ್ರೆ ಸರಿ ಇರಲ್ಲ, ಹಂಗಾಗಿ ಹೇಳಿದ್ನಿ ನೀರನ್ನ ಹಾಕ್ರಿ, ಬಿಸಿ ನೀರನ್ನ. ಸೊ ಇವತ್ತು ತಿನ್ಸೋಣ ಬರ್ರಿ. ಅಂದರೆ ಇದು ಗಟ್ಟಿ ಇರುತ್ತಲ್ಲ, ಹಂಗಾಗಿ ನಾನು ವೈಪ್ಸಿ ಏನೂ ಹಾಕಿಲ್ಲ ಅವರಿಗೆ, ಹಂಗೆ ತಿನ್ಸಾತೀನಿ. ಆಲ್ಮೋಸ್ಟ್ ಪಾಪು ಏನೇ ತಿನ್ಸಿದ್ರು ಸ್ವಲ್ಪ ಕುಂದ್ರಿಸಿ ತಿನ್ನಿಸ್ರಿ. ಬಟ್ ಇಬ್ಬರು ಇವತ್ತು ಆಡಾತಿದ್ರು, ಹಂಗಾಗಿ ನಮ್ಮ ಅಂಟಿ ತಿನ್ಸಾತಿದ್ರು. ಅವ್ರು ಆ್ಯಕ್ಟಿವ್ ಇದ್ದರು, ಹಾಗಾಗಿ ಸ್ವಲ್ಪ ಮಲಗಿಸೇ ತಿನ್ಸಾತಿದ್ರು. ಯಾರೇ ತಿನ್ಸಿದ್ರು ಸ್ವಲ್ಪ ಕುಂದ್ರಿಸಿ ತಿನ್ನಿಸ್ರಿ. ಇವತ್ತಿನ ರೆಸಿಪಿ ಇದು ಆಗಿತ್ತು. ಹೆಂಗಿತ್ತಂತ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ನಿಮ್ಮ ಬೇಬಿಗೂ ಟ್ರೈ ಮಾಡಿರಿ, ಈಸಿ ಐತಿ. ಸೊ ಸ್ವೆಟ್ರನ್ನೂ ತೊಗೊಂಡು ಬಂದಿದ್ದ ಹಾಕಿದೆ ನಾನು. ಈ ಥರ ಆಗಿತ್ತು, ಎಷ್ಟು ಚಂದ ಕಾಣತಿದ್ಲು ಅವಳು. ಸ್ವೆಟ್ರ್ ಹಾಕಿದೆ, ಎಷ್ಟು ಚಂದ ಕಾಣತಿದ್ಲು. ಮತ್ತು ಕರೆಕ್ಟಾಗಿತ್ತು, ಕ್ಯಾಪ್ ಆಯಿತು, ಸಾಕ್ಸ್ ಹಾಕಿದ್ನಿ ಅದು ಆಯಿತು, ಎಲ್ಲನೂ ಕರೆಕ್ಟಾಗಿ ಆಗಿತ್ತು. ಸೊ ನೆಗಡಿ ಜೋರಾಗಿಬಿಟ್ಟೈತೆ ಅವರಿಗೆ. ಬರೀ ಕೋಲ್ಡ್ ಆಗತ್ತೈತಿ. ಒಂದು 15 ದಿನ ಸುಮ್ಮಿದ್ರೆ 15 ದಿನ ಮತ್ತೆ ಸ್ಟಾರ್ಟ್ ಆಗತ್ತೈತಿ. ನಾನು ಜಾಜಿಕಾಯಿ ಇದನ್ನೆಲ್ಲ ಹಾಕಿದ್ರೂ ಆಗತ್ತೈತಿ, ಯಾಕಂತನೂ ಗೊತ್ತಾಗವಲ್ದು. ಕ್ಲೈಮೇಟ್ನು ಹಂಗಾಯ್ತು ಸ್ವಲ್ಪ. ಆದಷ್ಟು ಒಂದು ಸ್ವಲ್ಪ ಸೇಫಾಗಿ
ಎಲ್ಲ ಸ್ವೆಟ್ರ್ ಆಯಿತು, ಸಾಕ್ಸ್ ಆಯಿತು ಎಲ್ಲನೂ ಹಾಕಿಡ್ರಿ ಪಾಪುಗೆ. ಸೊ ಅವ್ರು ಜಾಸ್ತಿ ಸೆನ್ಸಿಟಿವ್ ಇರ್ತಾರಲ್ಲ, ಹಂಗಾಗಿ ಒಂದು ಸ್ವಲ್ಪ ಬೆಚ್ಚಗನ ಇಡ್ರಿ ಅವ್ರನ್ನ. ವಿಂಟರ್ ಮುಗಿವರೆಗೂ ಹಿಡಿಯೋದು ಭಾಳ ಕಷ್ಟ ನನಗನ್ಸಿದ ಮಟ್ಟಿಗೆ. ಇವ್ರನ್ನ ಆಟ ಆಡ್ತಿದ್ಲು, ಇನ್ನೊಬ್ಳು ಮಲ್ಕೊಂಡಿದ್ಲು. ಇವ್ರಿಗೆ ರಾತ್ರಿನೂ ಊಟ ಮಾಡಿಸಿದೆ. ಮಧ್ಯಾಹ್ನದ ರೆಸಿಪಿ ಗೆಣಸಾಗಿತ್ತು, ರಾತ್ರಿ ಎಗ್. ನಾನು ಒಂದಿನ ಬಿಟ್ಟು ಒಂದಿನ ಬಾಯ್ಲ್ಡ್ ಎಗ್ ತಿನ್ನಿಸ್ತೀನಿ ನಾನು. ಇಷ್ಟ ಅವ್ರದ್ದು ದಿನದ ರೆಸಿಪಿ. ಸೊ ಇವತ್ತಿನ ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.